ಹಾಲ್ ಟಿಕೆಟ್ ಸಿಗದೆ ಒಂದೇ ಶಾಲೆಯ 23 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಚಿಗಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆ ಬರೆಯಲು ಸಾಧ್ಯವಾಗಿಲ್ಲ. ಹಾಜರಾತಿ ಕಡಿಮೆ ಹಿನ್ನೆಲೆ ಹಾಲ್ ಟಿಕೆಟ್ ಕೊಡಲು ನಿರಾಕರಿಸಿದ್ದಾರೆ. 105 ವಿದ್ಯಾರ್ಥಿಗಳ ಪೈಕಿ 23 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಕ್ಕಿರಲಿಲ್ಲ. 14 ವಿದ್ಯಾರ್ಥಿ ಹಾಗೂ 9 ವಿದ್ಯಾರ್ಥಿನಿಯರು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಪರೀಕ್ಷೆ ಬರೆಯಲು ಶಿಕ್ಷಣ ಇಲಾಖೆ 75% ಹಾಜರಾತಿ ಇರೋದು ಕಡ್ಡಾಯ ಮಾಡಿದೆ. ಆದರೆ ವಿದ್ಯಾರ್ಥಿಗಳು 50% ಹಾಜರಾತಿ ಹೊಂದಿರುವ ಹಿನ್ನೆಲೆ ಹಾಲ್ ಟಿಕೆಟ್ ನೀಡಲು ನಿರಾಕರಿಸಿದ್ದಾರೆ. ಹಾಸನದಲ್ಲಿ ಹಣ ಪಡೆದು ಗಾಂಜಾ ನೀಡದಿದ್ದಕ್ಕೆ ಗೆಳೆಯನನ್ನೇ ಸ್ನೇಹಿತರು ಕೊಲೆ ಮಾಡಿ ಸುಟ್ಟು ಹಾಕಿದ್ದಾರೆ. ವರುಣ್ ಎಂಬಾತನನ್ನ ಸ್ನೇಹಿತ ಶಶಾಂಕ್ ಮತ್ತು ಗ್ಯಾಂಗ್ ಕೊಲೆ ಮಾಡಿದೆ. ಗಾಂಜಾಗಾಗಿ ವರುಣ್ಗೆ ಶಶಾಂಕ್ 7,000 ಫೋನ್ ಪೇ ಮಾಡಿದ್ದ. ಗಾಂಜಾ ತರದೆ ಹಣ ನೀಡದಿದ್ದಕ್ಕೆ ಶಶಾಂಕ್ ಗ್ಯಾಂಗ್ ಕೊಲೆ ಮಾಡಿದೆ. ಮಾರ್ಚ್ 10ರಂದು ಬೈಕ್ ರಿಪೇರಿ ಮಾಡಿಸಿಕೊಂಡು ಬರ್ತೇನೆ ಅಂತ ಹೇಳಿ ಮನೆಯಿಂದ ಹೊರಟಿದ್ದ ವರುಣ್ ಬಳಿಕ ಮನೆಗೆ ಮರಳಿರಲಿಲ್ಲ. ಅದೇ ದಿನ ಹಣಕಾಸು ವಿಚಾರಕ್ಕೆ ನಡೆದ ಜಗಳದಲ್ಲಿ ಶಶಾಂಕ್ ಗ್ಯಾಂಗ್ ವರುಣ್ನನ್ನ ಕೊಲೆ ಮಾಡಿದೆ. ನಂತರ ಮೃತದೇಹವನ್ನ ಹಂಗರಹಳ್ಳಿಯಿಂದ ಗುಂಡೆ ಗೌಡನ ಕೊಪ್ಪಲಿಗೆ ಸಾಗಿಸಿ 2 ದಿನಗಳ ಕಾಲ ಒಂದು ಕೊಠಡಿಯಲ್ಲಿಟ್ಟು ಮಾರ್ಚ್ 13ರಂದು ಸುಟ್ಟು ಹಾಕಲಾಗಿದೆ. ವರುಣ್ ತಾಯಿ ಮಾರ್ಚ್ 15ರಂದು ಗಂಡಸಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಿಸಿದ್ರು. ಮಾರ್ಚ್ 19ರಂದು ಸುಟ್ಟ ಮೃತದೇಹ ಪತ್ತೆ ಆಗ್ತಿದ್ದಂತೆ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಕರಣದಲ್ಲಿ 8 ಜನರು ಭಾಗಿಯಾಗಿದ್ದು 5ರನ್ನ ಬಂಧಿಸಲಾಗಿದೆ. A1 ಶಶಾಂಕ್ ಸೇರಿದಂತೆ ಉಳಿದವರಿಗೆ ಪೊಲೀಸರು ಶೋಧ ನಡೆಸಿದ್ದಾರೆ. 15 ಮಾರ್ಚ್ 2026 ರಂದು ಒಂದು ಮನುಷ್ಯ ಕಾಣೆಯಾದ ಪ್ರಕರಣ ದಾಖಲಾಗಿತ್ತು. ವಿಕ್ಟಿಮ್ ಹೆಸರು ಬಂತು ವರುಣ್ ಅಂತ, ವಯಸ್ಸು 22 ವರ್ಷ. ಅವ್ರದ್ದು ಕೊಲೆ ಆಗಿದೆ. ಟೋಟಲ್ 8 ಜನ ಸೇರಿಕೊಂಡು ಆಸ್ ಪರ್ FIR 8 ಜನ ಸೇರಿಕೊಂಡು ಅವರಿಗೆ ಫಸ್ಟ್ ಕರೀತಾರೆ, ಆಸ್ ಫ್ರೆಂಡ್ಸ್ ಕರೀತಾರೆ ಅವರಿಗೆ. ಅದಾದ ನಂತರ ಅವರಿಗೆ ಲಿಯೋರ್ ಮಾಡಿಕೊಂಡು ಒಂದು ಮನೆಯಲ್ಲಿ ಕರ್ಕೊಂಡು ಹೋಗ್ತಾರೆ ದುದ್ದ ಲಿಮಿಟ್ಸಲ್ಲಿ. ಅಲ್ಲಿ 8 ಜನ ಬೇಸಿಕಲಿ ಹಣಕಾಸಿನ ವಿಚಾರ ಬಗ್ಗೆ ಇಶ್ಯೂ ಇತ್ತು. ಆ ವಿಚಾರ ಮೇಲೆ ಇವರಿಗೆ ಹೊಡಿತಾರೆ ಪೂರ್ತಿ ರಾತ್ರಿ. 10th ಪೂರ್ತಿ ರಾತ್ರಿ ಹೊಡಿತಾರೆ, 11th ಫುಲ್ ಡೇ ಹೊಡಿತಾರೆ. ಮತ್ತು 12th ಮಾರ್ಚ್ ಅವರು ಡೆತ್ ಆಗ್ತಾರೆ. ಅದಾದ ನಂತರ 4-5 ಜನ ಅಕ್ಯೂಸ್ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಬಾಡಿ ಹೇಗೆ ಡಿಸ್ಪೋಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.